ನಿಮ್ಮ ಹಾರ್ಟಲ್ಲಿ 80% ಬ್ಲಾಕ್ ಇದೆ, 90% ಬ್ಲಾಕ್ ಇದೆ. ಇದು ತುಂಬ ಡೇಂಜರಸ್ಸು. ಹಾಗಾಗಿ ನೀವು ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆಗಿ ಸ್ಟೆಂಟ್ ಹಾಕ್ಸ್ಕೋಬೇಕು, ಹಾರ್ಟಿಗೆ ಸ್ಟೆಂಟ್ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಸರಿ, ಪೇಷಂಟ್ ಇಲ್ಲ ಸರ್ ನನಗೆ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಏನೂ ತೊಂದರೆ ಕಾಣ್ತಾ ಇಲ್ಲ ಅಂದರೂ ಕೂಡ ಬಿಡೋದಿಲ್ಲ. ಇಲ್ಲ ಹಾಗನ್ಬೇಡಿ, ಬ್ಲಾಕ್ ಜಾಸ್ತಿ ಇದೆ, ನೀವು ಮನೆಗೆ ಹೋಗೋದ್ರಲ್ಲಿ ದಾರಿನಲ್ಲೇ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೋದು ನೀವು ಅಂತ ಎದುರಿಸ್ತಾರೆ. ಅಕಸ್ಮಾತ್ ಇದಕ್ಕೂ ಕೂಡ ನೀವು ಭಯ ಪಡಲಿಲ್ಲ ಅಂದರೆ ನಿಮ್ಮ ಜೊತೆಗೆ ಬಂದಿರ್ತಾರಲ್ಲ, ನಿಮ್ಮ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಅವ್ರನ್ನ ಹೊರಗೆ ಕರೆದ್ಬಿಟ್ಟು ಹೇಳ್ತಾರೆ, ಇಲ್ಲ ತುಂಬ ಡೇಂಜರಸ್ಸು, 90% ಬ್ಲಾಕ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು, ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು, ಹಾಗಾಗಿ ಸ್ಟಂಟ್ ಹಾಕ್ಸ್ಬಿಡಿ ಅಂತೇಳಿ ನಿಮ್ಮ ಜೊತೆಗೆ ಬಂದವರಿಗೆ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸರಿ, ಈ ಒಂದು ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೆಂಟ್ ಆಗ್ತಾರಲ್ಲ, ಇದರ ಒಂದು ಅವಶ್ಯಕತೆ ನಿಜವಾಗ್ಲೂ ಒಂದು ಅವಶ್ಯಕತೆ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ. ಆರೋಗ್ಯದ ಬಗ್ಗೆ ವೈಜ್ಞಾನಿಕ ಮಾಹಿತಿ ಹಾಗೂ ಸರಿಯಾದ ಮಾಹಿತಿ ಬೇಕು ಅನ್ನೋರು ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಜನರಲ್ಲಾಗಿ ನನ್ನ ಹತ್ರ ಸುಮಾರು ಪೇಷಂಟ್ ಬಂದಿದ್ದಾವೆ. ಏನಂದರೆ ಜನರಲ್ ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ನನ್ನ ಹತ್ರ 100 ಪೇಷಂಟ್ಗಳಿದ್ದಾವೆ ಈ ರೀತಿ. ಏನಂದರೆ ಜನರಲ್ ಚೆಕಪ್, ಆರೋಗ್ಯವಾಗಿರ್ತಾರೆ, ಏನೂ ತೊಂದರೆ ಇರಲ್ಲ, ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಜನರಲ್ ಚೆಕಪ್ಪಿಗೆ ಅಂತ ಒಂದು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅಲ್ಲಿ ಜನರಲ್ ಚೆಕಪ್ ಮಾಡಿಸಿದಾಗ ಹೆದರಿಸ್ಬಿಡ್ತಾರೆ, ಅಯ್ಯೋ ಹಾರ್ಟ್ ಬ್ಲಾಕ್ ಇದೆ, 80% ಬ್ಲಾಕ್ ಇದೆ, 90% ಬ್ಲಾಕ್ ಇದೆ, ಇಮ್ಮಿಡಿಯೇಟಾಗಿ ಸ್ಟೆಂಟ್ ಹಾಕಬೇಕು ಅಂತ ಹೇಳಿ ಸತ್ತೋಗ್ಬಿಡ್ತೀರಾ ಅಂತ ಹೇಳಿ ಎದುರಿಸಿ ಸ್ಟೆಂಟ್ ಹಾಕ್ತಾರೆ. ಸ್ಟೆಂಟ್ ಹಾಕ್ಬಿಟ್ಟು ಮೆಡಿಸಿನ್ಸನ್ನು ಬರೆದು ಕೊಡ್ತಾರೆ. ಮೆಡಿಸಿನ್ಸ್ ಏನು ಹಿಂಗೆ ತೊಗೋಬೇಕು, ಲೈಫ್ ಲಾಂಗ್ ಕೆಲವೊಂದಿಷ್ಟು ಮೆಡಿಸಿನ್ಸನ್ನು ನೀವು ತೊಗೊತಾ ಇರಬೇಕು ಅಂತೇಳಿ ಅಡ್ವೈಸ್ ಮಾಡ್ತಾರೆ. ಅದ್ರ ಜೊತೆಗೆ ರೆಗ್ಯುಲರಾಗಿ ನೀವು 3 ಮಂತ್ಸಿಗೆ ಒಂದ್ಸಲ, 6 ಮಂತ್ಸಿಗೆ ಒಂದ್ಸಲ ಬರ್ತಾ ಇರಬೇಕು, ನಮ್ಮ ಹತ್ರ ಚೆಕಪ್ ಮಾಡಿಸ್ಕೊತಾ ಇರಬೇಕು. ಅಂದರೆ ರೆಗ್ಯುಲರಾಗಿ ಅವರ ಒಂದು ಕಸ್ಟಮರ್ ಆಗಿರ್ತಕ್ಕಂಥ, ಆರೋಗ್ಯವಾಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸ್ಟೆಂಟ್ ಹಾಕ್ಸ್ಕೊಂಡು ರೆಗ್ಯುಲರ್ ಕಸ್ಟಮರ್ ಆಗಿರ್ತಕ್ಕಂಥ, ಡಾಕ್ಟರ್ ಕಸ್ಟಮರ್ ಆಗಿರ್ತಕ್ಕಂಥ ಅನೇಕ 100 ಪೇಷಂಟ್ಗಳು ನಮ್ಮ ಹತ್ರ ಇದ್ದಾವೆ. ಸರಿ, ಈ ಹಾರ್ಟ್ ಬ್ಲಾಕ್ ಅಂದರೆ ಏನು ಅಂತಕ್ಕಂಥ ಒಂದು ಸಣ್ಣ ಮಾಹಿತಿ ನೋಡಿ. ಹೃದಯಕ್ಕೆ ರಕ್ತ ಸಂಚಾರ ಆಗ್ತಿರ್ತದೆ, ಅಂದರೆ ರಕ್ತನಾಳಗಳ ಮುಖಾಂತರ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಿರ್ತದೆ. ರಕ್ತನಾಳಗಳಲ್ಲಿ 2 ಮೇನ್ ರಕ್ತನಾಳಗಳು, ಒಂದು ರೈಟ್ ಸೈಡ್ ಒಂದು ರಕ್ತನಾಳ, ಇದ್ರ ಮುಖಾಂತರ ರಕ್ತ ಸಂಚಾರ ಆಗ್ತಾ ಇದೆ. ಲೆಫ್ಟ್ ಸೈಡ್ ಇನ್ನೊಂದು ರಕ್ತನಾಳ, ಇದ್ರ ಮುಖಾಂತರ ಕೂಡ ಹಾರ್ಟಿಗೆ, ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರ್ತದೆ. ಸರಿ, ಈ ಒಂದು ರಕ್ತನಾಳಗಳಲ್ಲಿ ಎಲ್ಲಾದರೂ ಬ್ಲಾಕ್ ಆಯಿತು ಅಂತಂದರೆ ಅದನ್ನು ಹಾರ್ಟ್ ಬ್ಲಾಕ್ ಅಂತ ಕರೀತಾರೆ. ಸರಿ, ನೋಡಿ, ಈ ರಕ್ತನಾಳದ ಚಿತ್ರ ಇದು. ಈ ರಕ್ತನಾಳಗಳು ಈ ರೀತಿ ರಕ್ತ ಸಂಚಾರ ಆಗ್ತಿರ್ತಕ್ಕಂಥ ರಕ್ತನಾಳಗಳಲ್ಲಿ ಈ ರೀತಿ ಬ್ಲಾಕ್ ಆಗ್ತಾ ಬಂತು, ನ್ಯಾರೋ ಆಗ್ತಾ ಬಂತು ಅಂತ ಅಂದ್ಕೊಳ್ಳಿ. ಹಿಂಗೆ ಬ್ಲಾಕ್ ಆಯ್ತಿದು. ಈ ಒಂದು ಪೈಪು ಸಣ್ಣದಾಯಿತು ನಿಮಗೆ. ಈ ಒಂದು ಪೈಪು ಸಣ್ಣದಾಗ್ತಿದ್ದಾಗೆ ಇದನ್ನು ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಕರಿತಾರೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ 90% ಹಾರ್ಟ್ ಬ್ಲಾಕ್ ಇದೆ ಇಲ್ಲಿ. ಸೊ ನೀವು ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಅತಿ ಹೆಚ್ಚು, ಇಮ್ಮಿಡಿಯೇಟಾಗಿ ಆಗಿಬಿಡ್ಬೋದು ಹಾರ್ಟ್ ಅಟ್ಯಾಕು, ಸ್ಟೆಂಟ್ ಹಾಕ್ಸ್ಕೊಳ್ಳಿ ಅಂತಾರೆ. ಸೊ ಎಲ್ಲೆಲ್ಲಿ ಬ್ಲಾಕ್ ಅಂತ ಹೇಳ್ತಾರೆ ಅಂದರೆ, ಎಲ್ಲ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಎಲ್ಲೋ ಇಲ್ಲಿ ಒಂದು ಕಡೆ ಬ್ಲಾಕ್ ಇದೆ ಅಂತಾರೆ, ಅಥವಾ ಇಲ್ಲೇ ಬ್ಲಾಕ್ ಇದೆ ಅಂತ ಅನ್ಬೋದು, ಅಥವಾ ಇಲ್ಲೆಲ್ಲೋ ಒಂದು ಕಡೆ ಬ್ಲಾಕ್ ಇದೆ ಅಂತ ಅಂತಾರೆ. ಸರಿ, ಈ ರೀತಿ ಬ್ಲಾಕ್ ಇದ್ದಾಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಕ್ಕಂಥ ಸಾಧ್ಯತೆ ಇರುತ್ತಾ ಅಂದರೆ 100% ಇಲ್ಲ, ಸುಳ್ಳದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಇವ್ರು ಹೇಳೋ ಪ್ರಕಾರನೇ ಇಲ್ಲೊಂದು ಯಾವುದೋ ಒಂದು ರಕ್ತನಾಳದಲ್ಲಿ ಬ್ಲಾಕ್ ಇದೆ, 100% ಬ್ಲಾಕ್ ಇದೆ ಅಂತಲೇ ತೊಗೊಳತ್ತೆ, ಇಲ್ಲ ಅಥವಾ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಬ್ಲಾಕ್ ಇತ್ತು ಅಂತ ಅಂದರೆ ಬೇರೆ ರಕ್ತನಾಳಗಳ ಮುಖಾಂತರ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇದೆ, ಇದೊಂದು ತಾನೇ ಬ್ಲಾಕ್ ಆಗಿರ್ತಕ್ಕಂಥದ್ದು, ಬೇರೆ ಕಡೆಯಿಂದ ಚೆನ್ನಾಗಿ ಬ್ಲಡ್ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಇಮ್ಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಡೆತ್ ಆಗ್ತಕ್ಕಂಥ ಸಾಧ್ಯತೆ ಸುಳ್ಳು. ಇಲ್ಲಾಗಿರ್ಬೋದು, ಎಲ್ಲೇ ಒಂದು ಅಥವಾ 2 ಬ್ಲಾಕ್ ಇದ್ದರೂ ಕೂಡ ಯಾವುದೇ ರೀತಿಯ ಸಡನ್ ಡೆತ್, ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಡೆತ್ ಆಗುತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಎರಡನೇದಾಗಿ ಇದು ಸುಳ್ಳು ಅಂತ ಇನ್ನೊಂದು ಯಾಕೆ ಅಂತಂದರೆ, ನೋಡಿ, ಬ್ಲಾಕ್ ಇದೆ ಅಂತ ಅಂದೇನಾ, ಈ ಬ್ಲಾಕ್ ತೋರಿಸ್ದೆ ಈ ರೀತಿ 90% ಬ್ಲಾಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಬಟ್ ಈ ಬ್ಲಾಕು ಎಷ್ಟು ದಿವಸದಲ್ಲಿ ಆಗುತ್ತೆ? 4 ದಿವಸ, 8 ದಿವಸ, 10, 15 ದಿವಸದಲ್ಲಿ ಆಗುತ್ತೆ? ಇಲ್ಲ, ವರ್ಷಾನುಗಟ್ಟಲೆ, 10 ವರ್ಷ, 20 ವರ್ಷ ಬೇಕು. ನಿಮಗೆ 90% ಬ್ಲಾಕ್ ಇದೆ ಅಂತ ಅಂದರೆ 20ರಿಂದ 30 ವರ್ಷ ಆಗಿರಬೇಕು ಅಲ್ಲಿಗೆ, ಆ ಒಂದು ಸ್ಟಾರ್ಟ್ ಆಗಿಬಿಟ್ಟು, ಬ್ಲಾಕ್ ಸ್ಟಾರ್ಟ್ ಆಗಿಬಿಟ್ಟು. ಯಾವಾಗ ಈ ರೀತಿ ಒಂದು 10-20 ವರ್ಷ ಟೈಮ್ ತೊಗೊಂಡು ಬ್ಲಾಕ್ ಆಗಿರ್ತದೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಹಾರ್ಟು ನ್ಯಾಚುರಲ್ ಆಗಿ, ನಮ್ಮ ದೇಹ ನ್ಯಾಚುರಲ್ ಆಗಿ ಒಂದು ಬೈಪಾಸನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈ ಒಂದು ಇದನ್ನು ಬಿಟ್ಬಿಟ್ಟು ಈ ಕಡೆಯಿಂದ ರಕ್ತ ಸಂಚಾರ ಆಗಲಿಕ್ಕೆ ಇದನ್ನು ಬೈಪಾಸ್ ಮಾಡಿ ರಕ್ತನಾಳಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ, 2 ಕಾರಣದಿಂದ ಈ ಬ್ಲಾಕ್ ಅಂತ ಹೇಳ್ತಾರಲ್ಲ, ಒಂದು ಕಡೆ ಎಲ್ಲ 1 ಅಥವಾ 2 ಬ್ಲಾಕ್ ಇದ್ರೂ ಕೂಡ ಬೇರೆ ಕಡೆಯಿಂದ ರಕ್ತ ಸಂಚಾರ ಆಗ್ತಾ ಇದೆ, ಹಾಗಾಗಿ ಹಾರ್ಟ್ ಅಟ್ಯಾಕ್ ಸಡನ್ ಡೆತ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಎರಡನೇದು ಏನಂತ ಅಂದರೆ, ಸುಮಾರು ವರ್ಷದಿಂದ ಆಗ್ತಿರ್ತಕ್ಕಂಥ ಕ್ರಿಯೆ ಆಗಿರೋದ್ರಿಂದ ಬೈಪಾಸ್, ಕೊಲ್ಯಾಟ್ರಲ್ಸ್ ಅಂತಕ್ಕಂಥ ಒಂದು ಬೈಪಾಸ್ ಆಗಿಬಿಟ್ಟು ಹಾರ್ಟ್ ಸೇಫ್ ಆಗಿರುತ್ತೆ ಯಾವುದೇ ರೀತಿ. ಸೊ ಬ್ಲಾಕು ಕೂಡ ಏನೂ ತೊಂದರೆ ಮಾಡೋದಿಲ್ಲ. ಸರಿ, ಹಾಗಿದ್ದರೆ ಇವ್ರು ಹೇಳ್ತಾರಲ್ಲ ಸರ್, ಸಡನ್ ಹಾರ್ಟ್ ಅಟ್ಯಾಕ್ ಆಯಿತು, ನಾವೇ ಎಷ್ಟೊಂದು ನೋಡಿದ್ದೀವಿ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತೋಗ್ಬಿಟ್ರು ಅಂತ ಹೇಳಿ ನೋಡ್ತೀವಲ್ಲ, ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ನೋಡಿ, ನಮ್ಮ ರಕ್ತದಲ್ಲಿ ಆಗ್ತಕ್ಕಂಥ ಏರುಪೇರು,
ನಿಮ್ಮ ರಕ್ತದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಏರ್ಪೇರು ವೇರಿಯೇಷನಿಂದ ಏನಾಗುತ್ತೆ, ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಕಸ ಆದಂಗೆ, ಗಟ್ಟಿ ಕಸ ಆದಂಗೆ ಪ್ಲೇಕ್ ಫಾರ್ಮೇಷನ್, ಬ್ಲಡ್ನಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಯಾವ ರೀತಿ ಅಂತಂದರೆ, ಉದಾಹರಣೆಗೆ ಈಗ ನೀರಲ್ಲಿ ಏನಾರು ಕಸ ಇತ್ತು ಅಂತಂದರೆ ಆ ನೀರು ಒಂದು ಪೈಪ್ ಮುಖಾಂತರ ಹೋಗ್ಬೇಕಾದ್ರೂ ಮುಂದೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆ ಬ್ಲಾಕ್ ಮಾಡುತ್ತಲ್ಲ, ಅದೇ ರೀತಿ ರಕ್ತದಲ್ಲಿ ಈ ರೀತಿಯ ಒಂದು ಪ್ಲೇಕ್ ಅಂದರೆ ಕಸ ಅಂದರೆ ಪ್ಲೇಕ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಅದು ರಕ್ತನಾಳಗಳ ಮುಖಾಂತರ ಹೋಗ್ಬೇಕಾದ್ರೆ ನೋಡಿ, ಇದರಲ್ಲಿ ಕಸ ಇದೆ, ಬ್ಲಡ್ಡಲ್ಲಿ ಕಸ ಇದೆ ಅಂತ ಅನ್ಕೊಳ್ಳಿ, ಈ ಪ್ಲೇಕ್ ಫಾರ್ಮೇಷನ್ ಆಗಿದೆ ಅಂತ ಅನ್ಕೊಳ್ಳಿ. ಇದು ಬಂದಿದ್ದು ಏನು ಮಾಡುತ್ತೆ, ಇಲ್ಲಿಂದ ಬಂದಿದ್ದು ಇಲ್ಲೂ ಬ್ಲಾಕ್ ಮಾಡ್ತು. ಸೊ ಮೇಜರ್ ಬ್ಲಾಕ್ ಆಗಿಬಿಡುತ್ತೆ ಯಾವಾಗ ಈ ಪ್ಲೇಕ್ ಫಾರ್ಮೇಷನ್ ಅಂತ ಕಸದ ಥರ ಇರ್ತಕ್ಕಂಥ ಈ ಪ್ಲೇಕ್ ಫಾರ್ಮೇಷನ್ನು ಬ್ಲಡ್ನಲ್ಲಿ ಆದಾಗ, ಆವಾಗ ಮಾತ್ರ ಇಮ್ಮಿಡಿಯೇಟಾಗಿ ಸಡನ್ ಹಾರ್ಟ್ ಅಟ್ಯಾಕ್ ಏನು ನೋಡ್ತೀವಲ್ಲ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಹಾರ್ಟ್ ಅಟ್ಯಾಕಿಗೆ ರೀಸನ್ ಅನ್ನೋದು ಹಾರ್ಟ್ ಬ್ಲಾಕ್ ಅಲ್ಲ, ಇದು ತಿಳ್ಕೊಳ್ಳಿ, ಸತ್ಯ ಇದು. ಇಲ್ಲಿ ಬ್ಲಾಕ್ ಇದೆ, ಹಾರ್ಟ್ ಅಟ್ಯಾಕ್ ಆಗುತ್ತಾ? ಇಲ್ಲ, ಆಗಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ. ಏನಾಗುತ್ತೆ, ಚೆಸ್ಟ್ ಪೇನ್ ಅಂತಿಂತ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ಕೊಂಡು ಪೇಷಂಟ್ ಆರಾಮಾಗಿ ಉಳಿತಾನೆ, ಸಾಯೋದಿಲ್ಲ. ಸೊ ಬಟ್ ಸಡನ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ರಕ್ತದಲ್ಲಿ ಆಗಿರ್ತಕ್ಕಂಥ ಒಂದು ವೇರಿಯೇಷನ್, ಬದಲಾವಣೆ. ಸರಿ ಸರ್, ರಕ್ತದಲ್ಲಿ ಈ ವೇರಿಯೇಷನ್ ಆಗಿ ಪ್ಲೇಕ್ ಫಾರ್ಮೇಷನ್, ಕಸ ಫಾರ್ಮೇಷನ್ ಆಗಲಿಕ್ಕೆ ಕಾರಣ ಏನು ಅಂತ ನೀವು ಕೇಳಿದರೆ, ಒಂದು 3 ಕಾರಣಗಳು. ಒಂದನೇದಾಗಿ ನಾವು ಸೇವಿಸ್ತಕ್ಕಂಥ ಆಹಾರ, ನಾವು ಏನೇ ಬಾಯಿಗೆ ಹಾಕ್ಕೊಟ್ರು ಅದು ಹೊಟ್ಟೆ ಮುಖಾಂತರ ನಮ್ಮ ಬ್ಲಡ್ ಸೇರುತ್ತೆ. ನೀವೇನು ಬಾಯಿಗೆ ತೊಗೊತಿರಲ್ಲ ಅದಷ್ಟು ಕೂಡ ಬ್ಲಡ್ಡನ್ನು ನಮ್ಮ ರಕ್ತ ಸೇರ್ತಾ ಇರ್ತದೆ. ಆಹಾರ ಸೇವಿಸ್ತೀವಿ, ಆಹಾರ ಬ್ಲಡ್ಡಿಗೆ ಹೋಗುತ್ತೆ. ನೀವು ಮೆಡಿಸಿನ್ ಸೇವಿಸ್ತೀರಾ, ಪ್ರತಿದಿನ ಮಾತ್ರೆ ತೊಗೋತೀರಾ, ಅದ್ರೂ ಕೂಡ ನಿಮ್ಮ ಬ್ಲಡ್ಡಿಗೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಏನೇ ಒಂದು ಕೆಮಿಕಲ್ ಆಹಾರದ ರೂಪದಲ್ಲಿ, ಆಹಾರ ಜೊತೆಗೆ ಒಂದಿಷ್ಟು ಕೆಮಿಕಲ್ಸನ್ನು ಯೂಸ್ ಮಾಡ್ತೀರಾ, ಅದು ಕೂಡ ನಿಮ್ಮ ಬ್ಲಡ್ಡನ್ನು ಸೇರ್ತಾ ಇರ್ತದೆ. ಸೊ ಆಹಾರ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಇವು ನಮ್ಮ ಬ್ಲಡ್ಡನ್ನು ಸೇರಿಬಿಟ್ಟು ಅನವಶ್ಯಕವಾದಂಥ ಕೆಲವೊಂದು ಅಂಶಗಳು, ಮೆಡಿಸಿನ್ ಅವಶ್ಯಕತೆ ಅಲ್ಲ ಅದು ಬ್ಲಡ್ಡಿಗೆ ಹೋದ್ಮೇಲೆ ಅದು ಕಸನೇ, ಕೆಮಿಕಲ್ ಒಂದು ಅವಶ್ಯಕತೆ ಇಲ್ಲ ಅದು ಕೂಡ ಕಸ ಆಗುತ್ತೆ. ಸೊ ಈ ರೀತಿ ಒಂದಿಷ್ಟೆಲ್ಲ ಸೇರಿಕೊಂಡು ಪ್ಲೇಕ್ ಫಾರ್ಮೇಷನ್ ಅಂದರೆ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ. ಸರಿ, ಏನು ಮಾಡಬೇಕು? ಇದೇ ಕರೆಕ್ಷನ್ ಮಾಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ. ಬ್ಲಾಕ್ ಇದೆ 70%, 80%, 90%, 100% ಬ್ಲಾಕ್ ಇದೆ ಅಂತ ಹೇಳಿರ್ತಕ್ಕಂಥ ಪೇಷಂಟ್ 10 ವರ್ಷ 20 ವರ್ಷ ಆದರೂ ಕೂಡ ಏನೂ ಆಗದಲ್ಲ ಆರೋಗ್ಯವಾಗಿರ್ತಕ್ಕಂಥ ಅನೇಕ ಪೇಷಂಟ್ಗಳು ನನ್ನ ಹತ್ರ ಇದ್ದಾವೆ. ಸರಿ, ಆಗಿದ್ರೆ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ದಾಗ ಏನು ಮಾಡಬೇಕು ಅಂತಂದರೆ, ಕರೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ರಕ್ತದಲ್ಲಿ ಕರೆಕ್ಷನ್ ಅಂತಂದರೆ ನೀವು ತಿಂತಕ್ಕಂಥ ಆಹಾರದಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ನೀವು ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ಸು ಅಪಾಯಕರ, ಹಾಗಾಗಿ ಮೆಡಿಸಿನ್ಸನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ಮೆಡಿಸಿನ್ನ ಸ್ಟಾಪ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಕೆಮಿಕಲ್ಸನ್ನು ಯಾವುದೇ ರೂಪದಲ್ಲಿ ಪೆಸ್ಟಿಸೈಡ್ಸು ಅಂತಿಂತ ಏನೇ ಒಂದು ಕೆಮಿಕಲ್ಸ್ ಕೂಡ ನಮ್ಮ ದೇಹ ಸೇರಿದಾಗೆ ಒಂದು ಕಾಳಜಿ ವಹಿಸಿದರೆ 100%. ಸೊ ಬ್ಲಡ್ ಯಾವುದೇ ಕಾರಣಕ್ಕೂ ಬ್ಲಡ್ ವೆಸಲ್ನಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗಲ್ಲ. ಸರಿ ಸರ್, ಮತ್ತು ಹಂಗಿದ್ರೆ ಇವರು ಸ್ಟೆಂಟ್ ಹಾಕಬೇಕು, ಕೆಲವರು ಹಾಕ್ಬಿಟ್ಟಿದ್ದಾರೆ ಸ್ಟೆಂಟ್ ಹಾಕಬೇಕು ಅಂತ ಹೇಳ್ತಾರೆ. ಸ್ಟೆಂಟ್ ಹಾಕೋ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ. ಸರಿ, ಏನಾಗುತ್ತೆ ನೋಡಿ, ನಿಮಗೆ ಇಲ್ಲಿ ಬ್ಲಾಕ್ ಇದ್ದು ನಿಮಗೆ ಲಕ್ಷಣಗಳು ಕಾಣಿಸ್ಕೊಂಡ್ರೆ, ಅಂದರೆ 90% ಅಥವಾ 100% ಬ್ಲಾಕ್ ಇದೆ ಅಂತ ಅಂದ್ಕೊಳ್ಳಿ, ಇದರ ಜೊತೆಗೆ ನಿಮಗೆ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಚೆಸ್ಟ್ ಪೇನು, ಎದೆ ನೋವು ಬರ್ತಕ್ಕಂಥದ್ದು, ತುಂಬ ಫ್ರೀಕ್ವೆಂಟಾಗಿ ಎದೆ ನೋವು ಬರ್ತಾ ಇರ್ತದೆ, ಎದೆ ಹಿಡಿದಾಗ ಟೈಟಾಗಿ ಎದೆ ಒತ್ತಿದಾಗ ಆಗ್ತಾ ಇರ್ತದೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಶೋಲ್ಡ್ರ್ ಪೇನ್, ಇದ್ರ ಜೊತೆಗೂ ಕೂಡ ಶೋಲ್ಡ್ರ್ ಪೇನು, ಸ್ವೆಟ್ಟಿಂಗ್ ಎಲ್ಲ ಅವಾಗವಾಗ ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ. ಈ ರೀತಿಯ ಲಕ್ಷಣಗಳು ನೋಡಿ, ಮೇನು ಚೆಸ್ಟ್ ಡಿಸ್ಕಂಫರ್ಟ್, ಎದೆಯಲ್ಲಿ ಡಿಸ್ಕಂಫರ್ಟ್, ಆಮೇಲೆ ನಡೆದ್ರೆ 4 kg ನಡೆದ್ರೂ ಸಹ ಆಯಾಸ ಆಗಿ ಎದೆ ಹಿಡ್ದಾಗುತ್ತೆ ಅಂತ ಅಂತಾರಲ್ಲ, ಈ ಒಂದು ಲಕ್ಷಣಗಳು ಕಾಣಿಸ್ಕೊಂಡು ಇದರ ಜೊತೆಗೆ ನಿಮಗೆ ಬ್ಲಾಕ್ ಇದ್ದರೆ ಆವಾಗ ನೀವು ಸ್ಟೆಂಟ್ ಹಾಕ್ಸ್ಬೋದು. ಇಲ್ಲ ಸರ್, ನನಗೆ 90% ಬ್ಲಾಕ್ ಇದೆ, 100% ಬ್ಲಾಕ್ ಇದೆ ಅಂತ ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಒಂದು ಲಕ್ಷಣಗಳು, ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೀತಿಯ ಲಕ್ಷಣಗಳಿಲ್ಲ ಅಂದರೆ 100% ಯಾವುದೇ ಕಾರಣಕ್ಕೂ ಈ ಒಂದು ಸ್ಟೆಂಟ್ ಹಾಕ್ಸೋ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಕೊಲ್ಯಾಟ್ರಲ್ಸ್ ಡೆವಲಪ್ ಆಗಿದೆ, ಬೇರೆ ಕಡೆಯಿಂದ ರಕ್ತ ಸಂಚಾರ ನಿಮಗೆ ನೀಟಾಗಿ ಆಗ್ತಾ ಇದೆ. ಸರಿ, ಈ ಫುಡ್ಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದೆ. ಬ್ಯಾಲೆನ್ಸ್ ಅಂದರೆ ಯಾವ ರೀತಿ, ಫುಡ್ಡಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಫುಡ್ಡನ್ನು ಸಿಂಪಲ್ಲಾಗಿ ನಾವು ಬ್ಯಾಲೆನ್ಸ್ ಮಾಡಿದರೆ ಸಾಕು. ಸೊ ಫುಡ್ಡಿಂದನೇ ನಮ್ಮ ಬ್ಲಡ್ ಬಂದುಬಿಟ್ಟು ಅಸಿಡಿಕ್ ಅಥವಾ ಆಲ್ಕಲೈನ್ ಆಗ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ನಮ್ಮ ಬ್ಲಡ್ಡೆಲ್ಲ ಈಗ ಅಸಿಡಿಕ್ ಆಗ್ತಾಯಿದೆ, ಬಟ್ ಅದನ್ನು ಆಲ್ಕಲೈನ್ ಮಾಡಬೇಕು. ಸರಿಯಾದ ಆಹಾರ ಕ್ರಮವನ್ನು ನಾವು ಫಾಲೋ ಮಾಡಿದರೆ ಬ್ಲಡ್ ಆಲ್ಕಲೈನ್ ಆಗುತ್ತೆ. ಸೊ ಬ್ಲಡ್ ಆಲ್ಕಲೈನ್ ಆಯಿತು, ನಾವು ಆಹಾರದಲ್ಲಿ ಪದ್ಧತಿನಲ್ಲಿ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ, ಮೆಡಿಸಿನ್ ಅವಾಯ್ಡ್ ಮಾಡಿದರೆ, ಕೆಮಿಕಲ್ಸ್ ಅವಾಯ್ಡ್ ಮಾಡಿದರೆ ಏನು ಅಡ್ವಾಂಟೇಜ್ ಅಂದರೆ, ಒಂದು ಬ್ಲಾಕ್ ಆಗೋದು ಈ ರೀತಿ ಬ್ಲಾಕ್ ಏನು ಹೇಳ್ತಾರಲ್ಲ, ಇಲ್ಲಿ 80% 90% ಬ್ಲಾಕ್, ಅದು ಫ್ಯೂಚರಲ್ಲಿ ನಿಮಗೆ ಬ್ಲಾಕ್ ಆಗೋದನ್ನು 100% ನೀವು ಅವಾಯ್ಡ್ ಮಾಡ್ಬೋದು ಒಂದು. ಸೊ ಎರಡನೇದಾಗಿ ಈ ಕ್ಲಾಟ್ ಫಾರ್ಮೇಷನ್, ಈ ರೀತಿ ಏನೇನು ಈ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ, ಲೋಗ ಕಟ್ಕೊಳ್ಳುತ್ತೆ ಅಂತ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗುತ್ತಲ್ಲ, ಅದನ್ನು ಕೂಡ 100% ನೀವು ಅವಾಯ್ಡ್ ಮಾಡ್ಬೋದು. ತುಂಬ ಹುಷಾರಾಗಿರಬೇಕು ನೀವೇನೆಂದರೆ, ಈ ಒಂದು ಸ್ಟೆಂಟ್ ಅಂತಕ್ಕಂಥದ್ದು ಮುಂಚೆ ಕೇಳಿರಲಿಲ್ಲ, ಎಲ್ಲೂ ಮಾಡ್ತಾ ಇರಲಿಲ್ಲ, ಎಲ್ಲೂ ಆಗ್ತಾ ಇರಲಿಲ್ಲ, ಯಾರೋ ಒಬ್ಬರು ಅಪರೂಪಕ್ಕೆ 1000 ಲಕ್ಷಕ್ಕೊಬ್ಬರು ಹಾಕ್ಸ್ತಾ ಇದ್ರು. ಇವತ್ತು ಮನೆಗಳಿಗೆ ಒಬ್ಬರು ಇಬ್ಬರು ಮೂವರಿಗೆಲ್ಲ ಸ್ಟೆಂಟ್ ಆಗ್ತಾ ಇದ್ದಾರೆ. ಅಂದರೆ ಇದೊಂದು
ಕಂಪ್ಲೀಟಾಗಿ ಬಿಸ್ನೆಸ್ ಆಗಿದೆ. 90% ಅನವಶ್ಯಕವಾಗಿ ಇವತ್ತು ಯಾರ್ಯಾರು ಸ್ಟೆಂಟ್ ಹಾಕ್ಸ್ಕೊಂಡಿದ್ದಾರಲ್ಲ ಅವ್ರದ್ದೆಲ್ಲ 90% ಅನವಶ್ಯಕವಾಗಿ ಹಾಕ್ಸ್ಕೊಂಡ್ರು. ನಿಮ್ಮ ಅವಶ್ಯಕತೆ ಅಲ್ಲ, ಬಟ್ ಹಾಸ್ಪಿಟ್ಲಿಗೆ ಅವಶ್ಯಕತೆ, ಡಾಕ್ಟರ್ಸಿಗೆ ಅವಶ್ಯಕತೆ. ಯಾಕಂದ್ರೆ ದುಡ್ಡೇ ಬರುತ್ತೆ, ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿ ತೊಗೋಬೋದು. ಚೆನ್ನಾಗಿರೋರಿಗೂ ಸ್ಟೆಂಟ್ ಹಾಕ್ಬಿಟ್ಟು ದುಡ್ಡು ಮಾಡ್ಬೋದು ಅಂತಕ್ಕಂಥ ಒಂದು ದೊಡ್ಡ ಬಿಸ್ನೆಸ್ಸೇ ನಡೀತಾ ಇದೆ ಅಂತ ಹೇಳ್ತಾರೆ. 90% ಅನವಶ್ಯಕ, ಒಂದು 10% ಮಾತ್ರ ಅವಶ್ಯಕತೆ ಇದ್ದು ಆಗ್ತಾ ಇರ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಹುಷಾರಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.